ದೇವರು ಇದ್ದಾನೆಯೇ? ದೇವರು ಇದ್ದರೆ ಎಲ್ಲಿದ್ದಾನೆ? ಮತ್ತು ದೇವರು ಹೇಗಿದ್ದಾನೆ? ಕೇವಲ ದೇವಸ್ಥಾನದಲ್ಲಿ ಮಾತ್ರನೇ ಇದ್ದಾನೆಯೇ ಅಥವಾ ಸರ್ವವ್ಯಾಪಿಯಾಗಿದ್ದಾನೆಯೇ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದೇ ಕಷ್ಟವಾಗಿದೆ. ಒಬ್ಬೊಬ್ಬರು ಒಂದೊಂದು ಉತ್ತರ ಹೇಳುತ್ತಾರೆ. ಒಬ್ಬರ ಪ್ರಕಾರ ದೇವರು ಎಂದರೆ ನಂಬಿಕೆ, ಇನ್ನೊಬ್ಬರ ಪ್ರಕಾರ ದೇವರು ಎಂದರೆ ಶಕ್ತಿ, ಮತ್ತೊಬ್ಬರ ಪ್ರಕಾರ ದೇವರು ಎಂದರೆ ಚೈತನ್ಯ. ಒಬ್ಬ ವ್ಯಕ್ತಿ ತನ್ನ ಮಗಳ ಮದುವೆ ಮಾಡಲು ಹಣವನ್ನು ಹೊಂದಿಸಲು ಪರದಾಡುತ್ತಿರುತ್ತಾನೆ. ಸಂಬಂಧಿಕರ ಹತ್ತಿರ, ನೆಂಟರ ಹತ್ತಿರ, ಬಂಧು ಬಳಗದವರ ಹತ್ತಿರ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಆಗ ಅವನಿಗೆ ದಿಕ್ಕು ತೋಚದಂತಾಗಿ ಕೊನೆಯದಾಗಿ ಒಬ್ಬ ಸ್ನೇಹಿತನ ಹತ್ತಿರ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಆಗ ಆ ಸ್ನೇಹಿತ ಚಿಂತೆ ಮಾಡಬೇಡ ಎಂದು ತನ್ನ ಹತ್ತಿರವಿದ್ದ ಹಣವನ್ನು ಅವನಿಗೆ ಕೊಡುತ್ತಾನೆ. ಆಗ ಆ ಸ್ನೇಹಿತ ನನಗೆ ದೇವರ ಹಾಗೆ ಬಂದು ಸಹಾಯ ಮಾಡಿದೆ ಎಂದು ಹೇಳುತ್ತಾನೆ. ಹಾಗಾದರೆ ಒಬ್ಬ ಗೆಳೆಯನ ರೂಪದಲ್ಲಿ ಆ ದೇವರೇ ಬಂದು ಸಹಾಯ ಮಾಡಿದಂತಾಯಿತು. ಒಂದು ನದಿಯ ದಡದಲ್ಲಿ ಆಟವಾಡುವ ಮಗು ಕಾಲು ಜಾರಿ ನದಿಯಲ್ಲಿ ಬೀಳುತ್ತೆ. ಈಜಲು ಬಾರದೆ ಒದ್ದಾಡುತ್ತಿರುತ್ತೆ. ಇನ್ನೇನು ಮಗು ಮುಳುಗುತ್ತೆ ಎನ್ನುವಾಗ ಅಲ್ಲಿಯೇ ದಡದಲ್ಲಿದ್ದ ವ್ಯಕ್ತಿ ಆ ಮಗುವನ್ನು ನೋಡಿ ನದಿಗೆ ಜಿಗಿದು ಈಜಿ ಆ ಮಗುವನ್ನು ಮೇಲಕ್ಕೆ ಕರೆದುಕೊಂಡು ಬರುತ್ತಾನೆ. ಇಲ್ಲಿ ಎರಡೂ ಸನ್ನಿವೇಶಗಳಲ್ಲಿಯೂ ದೇವರು ನೇರವಾಗಿ ಸಹಾಯ ಮಾಡಿದನೇ? ಇಲ್ಲ. ಅವನು ಒಬ್ಬ ಸ್ನೇಹಿತನ ರೂಪದಲ್ಲಿ ಮತ್ತು ಒಂದು ವ್ಯಕ್ತಿಯ ರೂಪದಲ್ಲಿ ಬಂದು ಸಹಾಯ ಮಾಡಿದನು. ಹಾಗಾದರೆ ದೇವರು ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ದೇವರು ಸರ್ವವ್ಯಾಪಿಯಾಗಿದ್ದಾನೆ. ದೇವರು ನಿಜವಾಗಿಯೂ ಯಾರು ಕಷ್ಟದಲ್ಲಿರುತ್ತಾರೋ ಅವರಿಗೆ ಯಾರ ರೂಪದಲ್ಲಾದರೂ ಬಂದು ಸಹಾಯ ಮಾಡುತ್ತಾನೆ. ಅವನು ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಶಕ್ತಿಶಾಲಿ. ಅವನಿಗೆ ಗೊತ್ತಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ.